ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಕುಜದೋಷದ ಬಗ್ಗೆ ತಾವೆಲ್ಲರೂ ಕೇಳಿರ್ತೀರಾ. ರಾಶಿ ಫಲಗಳ ಮೇಲೆ ಕುಜದೋಷ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಒಂದು ವೇಳೆ ಕುಜದೋಷ ಇದ್ದರೆ ಒಳಿತಾಗುವಂಥ ಸಂಭವ ಇದೆಯಾ, ಕುಜದೋಷ ಇದ್ದಾಗ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ರಾಶಿ ಫಲಗಳ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಬಂದ್ಬಿಟ್ಟು ಗುರು ಮತ್ತು ಮಂಗಳ ಅನ್ಯೋನ್ಯ ಮಿತ್ರರು. ಸೊ ಇಲ್ಲಿ ಯಾವ ರೀತಿ ಈ ರಾಶಿಯ ಮೇಲೆ ಮಂಗಳ ಗ್ರಹದ ಪ್ರಭಾವ ಇರುತ್ತೆ ಅಂತ ಹೇಳಿ. ಮಂಗಳ ಈ ರಾಶಿಯವರಿಗೆ ಬಹಳ ಒಳ್ಳೆಯದನ್ನು ಮಾಡಿಕೊಡ್ಬೇಕು. ಅದು ಅದೃಷ್ಟದ ರಾಶಿ. ಮಂಗಳನ ಮೂಲಕವಾಗಿ ಸಂಪತ್ತು, ಕೆಲಸದ ಸ್ಥಳದಲ್ಲಿ ಅಪೂರ್ವ ಇನ್ನಿಲ್ಲದ ಶಕ್ತಿ. ಯಾಕೆಂದರೆ ಈ ಮೀನರಾಶಿಯವರಿಗೆ ಕರ್ಮಸ್ಥಾನ ಯಾವುದು ಅಂತಂದರೆ ಅದು ಧನಸ್ಸು. ಆ ಧನಸ್ಸಿನ ಮನೆ ಯಜಮಾನನೂ ಗುರುವೇ. ಹಾಗೂ ಈ ಮೀನರಾಶಿಯ ಮನೆ ಯಜಮಾನನೂ ಗುರುವೇ. ಗುರು ಮಂಗಳನಿಗೆ ಯಾವತ್ತೂ ಅತ್ಯಂತ ಹಾರ್ದಿಕವಾದ ಸ್ವರೂಪದಲ್ಲಿ ಗುರುವಿನ ಸಂಬಂಧ ಮತ್ತು ಮಂಗಳನ ಸಂಬಂಧ ಏನಾಗಿರ್ತದೆ, ಕೂಡಿರ್ತದೆ. ಒಂದೇ ಅಲ್ಲಿ ಒಂದು ಸಣ್ಣ ಕೊಕ್ಕೆ ಇದೆ. ಏನು ಅಂತಂದರೆ, ಯಾವ ರಾಶಿಯ ಯಜಮಾನನಾಗಿದ್ದಾನೋ ಮೇಷರಾಶಿಯ ಯಜಮಾನ ವೃಶ್ಚಿಕ ರಾಶಿಯ ಯಜಮಾನನೂ ಹೌದು. ಯಾರು? ಮಂಗಳ. ಮಕ್ಕಳಿಗೆ ಒಳ್ಳೆಯದನ್ನು ಮಾಡಿಕೊಡ್ತಾ, ವೃಶ್ಚಿಕ ರಾಶಿಯ ಸಂದರ್ಭ ಬಂದಾಗ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಿಕೊಡ್ತಾನೆ ಮಂಗಳ ಅಂತ ಹೇಳುವಂಥದ್ದನ್ನು ಹೇಳಿದ್ದೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಮೇಷರಾಶಿಯವರಿಗೆ ಈ ಮನೆ ಏನಾಗಿದೆ ಅಂತಂದರೆ ನಷ್ಟದ ಮನೆಯಾಗಿದೆ ಇದು. ಯಾಕೆಂದರೆ 12ನೇ ಮನೆ ಅದು. ಹಾಗಾಗಿ ಮಂಗಳ ಅಲ್ಲಿದ್ದಾಗ ಅನೇಕ ರೀತಿಯ ವಿಚಿತ್ರಗಳನ್ನು ಮಂಗಳ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದರ ಮೂಲಕವಾಗಿ ಈ ಮೀನರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಕೆಲವು ತೊಂದರೆಗಳನ್ನು ತಂದುಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಆರೋಗ್ಯದ ವಿಚಾರದಲ್ಲಿ ನಾವು ಅದನ್ನು ಅಷ್ಟೇನು ಗಂಭೀರವಾದ ರೀತಿಯಲ್ಲಿ ಅದನ್ನು ಏನು ನಿರೀಕ್ಷಿಸಬೇಕಾದ ಸಂದರ್ಭ ಇರೋದಿಲ್ಲ. ಯಾಕೆ ಅಂತಂದರೆ, ಇದೇ ಮಂಗಳ ಮೀನರಾಶಿಯವರಿಗೆ 2ನೇ ಮನೆಯ ಯಜಮಾನನೂ ಆಗಿರ್ತಾನೆ. ಅಂದರೆ 2ನೇ ಮನೆ ಅಂದರೆ ಮೇಷರಾಶಿಯಿಂದ 2ನೇ ಮನೆ ಯಾವುದು? ಮೀನರಾಶಿಯಿಂದ 2ನೇ ಮನೆ ಯಾವುದು? ಮೇಷದ ಮನೆ ಯಜಮಾನನಾಗಿರೋದ್ರಿಂದ ಜೀವನದ ಸಂದರ್ಭದ ಮೊದಲನೆಯ 65 ವರ್ಷದವರೆಗೂ ಮಂಗಳ ನಷ್ಟದ ಬಗೆಗಾಗಿ ಖಂಡಿತವಾಗಿ ಆ ರಾಶಿಯವರಿಗೆ ತೊಂದರೆ ಕೊಡೋದಿಲ್ಲ. ಅನೇಕ ರೀತಿಯ ಸಿದ್ಧಿಸ್ವರೂಪಕವಾದಂತಹ ಸಂಪತ್ತನ್ನು ಒಗ್ಗೂಡಿಸಿ ಕೊಡೋದಕ್ಕೆ ಕಾರಣವಾಗ್ತಾನೆ ಹೊರತು ಕೆಟ್ಟದ್ದನ್ನು ಮಾಡೋದಕ್ಕೆ ಸಹಸಾವನ ಹೆಜ್ಜೆಗಳು ಮುಂದೆ ಹೋಗೋದಿಲ್ಲ. 65ರ ನಂತರ ಈ ಮಂಗಳ ಮೀನರಾಶಿಯಲ್ಲಿ ಇದ್ದವರಿಗೆ ಅಕಸ್ಮಾತ್ತಾಗಿ ರಾಹು ದಶಾವೋ ಅಥವಾ ಶನೈಶ್ಚರನ ದಶಾವೋ ಅಥವಾ ಶನಿ ಕಾಟವೋ ಬಂದಾಗ ಅನೇಕ ರೀತಿಯ ಒಳಿತನ್ನು ಅಲ್ಲಿಯವರೆಗೆ ಮಾಡಿಕೊಟ್ಟಂಥ ಮಂಗಳನೂ ಕೂಡ ಆ ವರ್ಷಗಳ ನಂತರದಲ್ಲಿ ಆ ರಾಶಿಯವರಿಗೆ ಈ ಒಂದು ದಶಾ ಸಂದರ್ಭ ಬಂದ ಕಾರಣಕ್ಕಾಗಿ ಅವನು ವೀಕ್ ಆಗಿಬಿಡ್ತಾನೆ. ಆ ವೀಕ್ ಆದಾಗ ಮಾತ್ರ ಅದೇನಾಗುತ್ತೆ ಅಂತಂದರೆ ಭಾಗ್ಯಕ್ಕೆ ಬೇಕಾದಂತಹ ಶಕ್ತಿ. ಯಾಕೆಂದರೆ ಈ ಮನೆಯವರಿಗೆ ಯಾವುದು? ಮೀನರಾಶಿಯ ಮನೆಯವರಿಗೆ ವೃಶ್ಚಿಕ ರಾಶಿ ಭಾಗ್ಯದ ಮನೆ ಯಜಮಾನ 60 ವರ್ಷದ ಮೇಲ್ಪಟ್ಟ ಸಂದರ್ಭಕ್ಕೆ ಬಂದಂತಹ ಶನಿ ದಶಾವೋ ರಾಹು ದಶಾವೋ ಇಂಥ ಕೆಟ್ಟ ದಶಾಗಳು ಬಂದಂತಹ ಸಂದರ್ಭದಲ್ಲಿ 60 ವರ್ಷಕ್ಕೆ ಅವರನ್ನು ಕುಗ್ಗಿಸುವಂತಹ ಒಂದು ವಿಚಾರವನ್ನು ಅಲ್ಲಿ ನೆರವೇರುವುದಕ್ಕೆ ಬೇಕಾದಂಥ ರೀತಿಯಲ್ಲಿ, ಅದಕ್ಕಾಗಿ ನೋಡಿ ನಾವು ಕೆಲವು ಸಲ ಏನು 60ರ ಷಷ್ಠಬ್ದಿ ಶಾಂತಿಯನ್ನು ಮಾಡ್ತಾರೆ. ಯಾಕೆ? ಕೆಲವು ಸಲ ಈ 60ನೇ ವಯಸ್ಸು ಅನ್ನುವಂಥದ್ದು ಅನೇಕ ರೀತಿಯಲ್ಲಿ ಗ್ರಹಗಳು ನಾವು ಹುಟ್ಟಿದ ಸಂದರ್ಭದಲ್ಲಿ ಹೇಗೆ ಯಾವ ಮನೆಯಲ್ಲಿ ರಫ್ಲಿ ಅವು ಇದ್ದಾವೋ ಅದೇ ರೀತಿಯ ಸ್ವರೂಪದಲ್ಲಿ ಇರೋದರಿಂದ ಆ ಸಂದರ್ಭದಲ್ಲಿ ಕೆಟ್ಟ ದಶಾಗಳ ಸಂದರ್ಭ ನಮಗೆ ಸೇರಿ ಬರ್ತಾ ಇದೆ ಅಂತ ಹೇಳಿದ್ರೆ 60ನೇ ವಯಸ್ಸು ಬಹಳ ಕೆಟ್ಟದ್ದನ್ನು ತಂದು ಕೊಡುವಂಥದ್ದು. ಅದರಲ್ಲೂ ಮಂಗಳ ಮೀನರಾಶಿಯಲ್ಲಿದ್ದಾನೆ ಅಂತ ಹೇಳಿದ್ರೆ 60ನೇ ಸಂದರ್ಭದಲ್ಲಿ ಆ ಷಷ್ಠಬ್ದಿ ಶಾಂತಿಯನ್ನು ಸಾಧಾರಣವಾಗಿ ಮಾಡಿಸ್ಕೊಳ್ತಾರೆ. ನಾನು ಶಾಂತಿಗಳನ್ನು ಎಲ್ಲರಿಗೂ ನಾನು ಯಾಕೆ ಹೇಳೋದಿಲ್ಲ ಅಂದರೆ, ಎಲ್ಲರಿಗೂ ಆರ್ಥಿಕವಾದಂಥ ಸ್ಥಿತಿಗತಿಗಳು ಗಟ್ಟಿಯಾಗಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಾಲ ಮಾಡಬಾರ್ದು. ಹಾಗಾಗಿ ದುರ್ಭರವಾದಂತಹ ಸ್ಥಿತಿಗತಿಗಳು ಮೀನರಾಶಿಯವರಿಗೆ ಬರುತ್ತದೆ ಅಂತಾದರೂ ಕೂಡ ಗಣೇಶನ ಅನುಷ್ಠಾನದ ಮೂಲಕವಾಗಿಯೇ
ಗಣೇಶನ ಅನುಷ್ಠಾನ ಅಂತಂದರೆ ಏನು? ಈ ನಮ್ಮ ಪರಂಪರೆಯಲ್ಲಿ ಅನೇಕ ರೀತಿಯ ಗಣೇಶನ ಸ್ವರೂಪಗಳಿರ್ತವೆ. ನಾನು ಹೇಳಿದ್ನಲ್ಲ, ಸಿದ್ಧಿ ಗಣೇಶ, ಕ್ಷಿಪ್ರ ಗಣೇಶ, ಶಕ್ತಿ ಗಣೇಶ, ಸಾಧಕ ಗಣೇಶ ಅಥವಾ ಘೋರ ಗಣಪತಿ, ಲಂಬೋದರ, ಸಮೃದ್ಧಿ ಲಂಬೋದರ, ಈ ರೀತಿಯಲ್ಲೇ ಉಚ್ಚಿಷ್ಟ ಗಣೇಶ ಅನ್ನುವಂಥದ್ದು ಒಂದಿದೆ. ಉಚ್ಚಿಷ್ಟ ಅಂದರೆ ಏನು? ಇಲ್ಲಿ ಉಚ್ಚಿಷ್ಟ ಅನ್ನುವಂಥದ್ದು ಕೇವಲ ಅರ್ಥದ ವ್ಯಾಪ್ತಿಯಲ್ಲಿ ಹೇಳುವಂಥದ್ದಾದರೆ ಉಚ್ಚಿಷ್ಟ ಅಂದರೆ ಎಂಜಲು ಅಂತ ಅರ್ಥ. ಆದರೆ ಇದು ಎಂಜಲುಮಯವಾದಂತಹ ಗಣೇಶ ಅಂತ ಇಲ್ಲಿ ಅರ್ಥೈಸಬಾರ್ದು. ಉಚ್ಚಿಷ್ಟ ಗಣೇಶ ಅನ್ನುವಂಥವನು ಏನು? ಅನೇಕ ರೀತಿಯ ಎಂಜಲಿನ ಸ್ವರೂಪದಲ್ಲಿ ಇರುವಂತಹ ವರ್ತಮಾನವನ್ನು ಅಮೃತವನ್ನಾಗಿ ಪರಿವರ್ತಿಸಬಹುದಾದಂಥ ಶಕ್ತಿಯನ್ನು ಆತ ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ಪಡೆದುಕೊಂಡು ಬಿಡ್ತಾನೆ. ಅದನ್ನು ಗಾಣಪತ್ಯರು ಒದಗಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಉಚ್ಚಿಷ್ಟ ಗಣೇಶನನ್ನು ಆರಾಧಿಸೋದರ ಮೂಲಕವಾಗಿ ಆ ಒಂದು ಸಿದ್ಧಿಯನ್ನು ಅವರು ಪಡೆದುಕೊಳ್ಳೋದಕ್ಕೆ ದುರ್ಭರವಾದಂತಹ ಸ್ಥಿತಿಗತಿಗಳನ್ನು, ಯಾಕೆಂತಂದರೆ ಈಗ ನಾವೊಂದು ಷಷ್ಠಬ್ದಿ ಶಾಂತಿ ಮಾಡಿಸ್ಕೊಳ್ಳುವಂಥದ್ದು ಅಂತಂದರೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಅದು ಎಷ್ಟಕ್ಕೂ ಹೋಗ್ಬೋದು. ಖಂಡಿತವಾಗಿ ಸಾಲವನ್ನು ಮಾಡಿ ಯಾವುದೇ ರೀತಿಯ ಶಾಂತಿಯನ್ನು ಅಥವಾ ಹೋಮಗಳನ್ನು ಮಾಡುವಂಥದ್ದಕ್ಕೆ ಹೋಗಬಾರ್ದು. ಆದರೆ ಒಬ್ಬ ಚಿಕ್ಕ ಗಣೇಶನನ್ನು ಸಂಪಾದಿಸ್ಕೊಳ್ಳುವಂಥದ್ರಲ್ಲಿ ಏನು ಅಂಥ ಒಂದು ಅದು ದಾರುಣವಾದಂತಹ ಒಂದು ಕಾಸ್ಟ್ಲಿ ಬಿಸ್ನೆಸ್ ಅಂತ ನನಗನ್ನಿಸೋದಿಲ್ಲ. ಹಾಗಾಗಿ ಆ ಉಚ್ಚಿಷ್ಟ ಗಣೇಶನ ಆರಾಧನೆಯ ಮೂಲಕವಾಗಿ 60ರ ನಂತರವೂ ಬರಬಹುದಾದಂತಹ ದಾರುಣತೆಯನ್ನು ನಿಯಂತ್ರಿಸಿಕೊಡೋದಕ್ಕೆ ಈ ರಾಶಿಯವರಿಗೆ ಸಿದ್ಧಿ ಆಗುತ್ತೆ. ಆದರೆ ಆ ದಾರುಣತೆ ಬಾರದಿರಲಿ, ಒಳಿತನ್ನೇ ಮಾಡುವಂತಹ ಮಂಗಳನ ಶಕ್ತಿ ಸಂವರ್ಧಿಸಲಿ ಅಂತ ನಾನು ಆಶಿಸ್ತಾ, ಎಲ್ಲ ರಾಶಿಯವರಿಗೂ, ಬರೇ ಮೀನರಾಶಿಯವರಿಗೆ ಮಾತ್ರ ಅಲ್ಲ, ಮಂಗಳ ಅಂದರೆ ಹಾಗೆ ಮಂಗಳನ ಇರಿ ಸ್ವರೂಪವೇ ಅವನೇನು ಅವನು ಅಂತಂದರೆ ಮಂಗಳ ಅಂದರೆ ಮಂಗಳವನ್ನು ಮಾಡುವಂಥವನು. ನಾವು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತೇವೆ ಎಲ್ಲವೂ ಮಂಗಳ, ಅದನ್ನು ನೆಗೆಟಿವ್ ಅರ್ಥದಲ್ಲೂ ಕೆಲವು ಸಲ ಹೇಳ್ತಾರೆ. ಕೆಲವರು ಈ ಮಂಗಳವಾರವನ್ನು ನಿಷಿದ್ಧ ವಾರವನ್ನಾಗಿಯೂ ಸ್ವೀಕರಿಸ್ತಾರೆ. ಆದರೆ ಆ ಮಂಗಳನ ಆಂತರ್ಯದ ಸೊಗಸೇನಿದೆ ಅದು ಪ್ರತ್ಯಕ್ಷವಾದಂತಹ ಚಿನ್ನದ ಕುಂಭದ ಸ್ವರೂಪದಲ್ಲಿರೋದ್ರಿಂದ ಈ ಮಂಗಳ ಎಲ್ಲ ರಾಶಿಯವರಿಗೂ ಕೂಡ ಒಳಿತನ್ನು ಮಾಡಲಿ, ಆ ಒಳಿತಿಗೆ ಬೇಕಾದಂಥ ದಾರಿಯನ್ನಾದರೂ ಸಂಬಂಧಿಸಿದ ರಾಶಿಯವರು ನಿರ್ಮಾಣ ಮಾಡಿಕೊಳ್ಳಿ ಅಂತ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ರಾಶಿ ಫಲಗಳ ಮೇಲೆ ಕುಜದೋಷ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.